ಈ ಆಂಧ್ರ ಪ್ರದೇಶದಲ್ಲಿ ಯಾರಪ್ಪ ಫೇಮಸ್ಸು? ಒಂದು ಚಿರಂಜೀವಿ ಫೇಮಸ್ಸು, NTR ಫೇಮಸ್ಸು, ಇತ್ತೀಚೆಗೆ ಪವನ್ ಕಲ್ಯಾಣ್ ಫೇಮಸ್ಸು, ಆ ನಂತರ ಚಂದ್ರಬಾಬು ನಾಯ್ಡು ಫೇಮಸ್ಸು. ನಮ್ಮ ಕರ್ನಾಟಕದವರೊಬ್ಬರು ಭಾಳ ಫೇಮಸ್ ಆಗಿದ್ದಾರೆ. ಯಾರು ಗೊತ್ತಾ? ಕುಮಾರಸ್ವಾಮಿ. ಆಂಧ್ರದಲ್ಲಿ ಫುಲ್ ಫೇಮಸ್ಸು ಕುಮಾರಸ್ವಾಮಿ. ಯಾಕೆ ಅಂತ ಹೇಳ್ತೀನಿ. ಮಾಜಿ CM HD ಕುಮಾರಸ್ವಾಮಿ ಆಂಧ್ರದಲ್ಲಿ ಈಗ ಸಖತ್ ಫೇಮಸ್ ಆಗಿದ್ದಾರೆ. ಆರಾಧ್ಯ ದೈವ ಆಗಿದ್ದಾರಂತೆ ಕೆಲವರಿಗೆಲ್ಲ. ಆಶ್ಚರ್ಯ ಆಗೋದು ನಿಮ್ಗೆ ಕೇಳಿದರೆ. ಕೇಂದ್ರ ಮಂತ್ರಿಯಾದ ಬಳಿಕ ತೆಗೆದುಕೊಂಡ ಒಂದೊಂದು ನಿರ್ಧಾರ ಇಡೀ ಆಂಧ್ರದ ಜನರನ್ನು ಖುಷಿಪಡಿಸ್ತಾ ಇದೆ. ಇಡೀ ರಾಜ್ಯದಲ್ಲಿ ಜನರು ಕುಮಾರಸ್ವಾಮಿ ಈಗ ಅವರ ಆಂಧ್ರಕ್ಕೂ ಕುಮಾರಣ್ಣ ಆಗುವಂಥ ಚಾನ್ಸ್ ಇದೆ. ಫುಲ್ ಎಲ್ಲ ಖುಷಿ ಪಟ್ಬಿಟ್ಟು ಶಬಾಷ್ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಒಂದು ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಕುಮಾರಸ್ವಾಮಿ. ಏನು? ಆಂಧ್ರದಲ್ಲಿ ಈಗ ಕುಮಾರಣ್ಣ ಪವರ್ ಸ್ಟಾರ್ ಕುಮಾರಣ್ಣ ಪವರ್ ಸ್ಟಾರ್ ಕುಮಾರಣ್ಣ ಆಂಧ್ರದಲ್ಲಿ. ಏನು? ಮೋದಿ ಸಂಪುಟ ಸೇರಿದ್ದಾರೆ ಮಾಜಿ CM HDK. ಈಗ ಸಚಿವರು ಯಾವುದು? ಕೇಂದ್ರದ ಉಕ್ಕು ಮತ್ತು ಕೈಗಾರಿಕಾ ಸಚಿವರು HDK. ಕೇಂದ್ರ ಸಚಿವರಾಗಿ HD ಕುಮಾರಸ್ವಾಮಿ ಫುಲ್ ಓಡಾಡ್ತಾ ಇದ್ದಾರೆ. ಸುಮ್ಮನೆ ಓಡಾಡಿಲ್ಲ ಅಂದರೆ ಆಗಲ್ಲ. ಆಂಧ್ರ ಪ್ರದೇಶದಲ್ಲಿ ಜನಪ್ರಿಯರಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಆಗಬೇಕಾಗಿತ್ತು, ಆಂಧ್ರದಲ್ಲಿ ಹೆಂಗೆ ಅಂತ ಕೇಳಿದರೆ, ಅಲ್ಲೊಂದು ವೈಜಾಗ್ ಉಕ್ಕು ಕಾರ್ಖಾನೆ ಅಂತಿದೆ. ಹೇಗೆ ನಮಗೆ ಭದ್ರಾವತಿ ಉಕ್ಕು ಕಾರ್ಖಾನೆ ಅಂತಿದೆಯೋ ಹಾಗೇನೆ ವೈಜಾಗ್ ಉಕ್ಕು ಕಾರ್ಖಾನೆ. ಆ ಉಕ್ಕು ಕಾರ್ಖಾನೆ ಮೇಲೆ ಖಾಸಗಿಯವರಿಗೆ ಕಣ್ಣಿದೆ. ಅದನ್ನು ನಾವು ತಗೋಬೇಕು ಅಂತೇಳಿ ಕುಮಾರಣ್ಣ ಏನು ಮಾಡಿದ್ದಾರೆ? ಕುಮಾರಸ್ವಾಮಿ ಅವರು ವೈಜಾಗ್ ಉಕ್ಕು ಕಾರ್ಖಾನೆ ಪುನಶ್ಚೇತನಕ್ಕೆ ನಾನು ಅದನ್ನು ವಾಪಸ್, ಈಗ HMT ಹೇಳ್ತಾ ಇದ್ದಾರಲ್ಲ ಅದೇ ಥರ ಅಲ್ಲೂ ಮಾಡ್ತೀನಿ ನಾನು ವಾಪಸ್. ಖಾಸಗಿಯವರಿಗೆ ಕೊಡೋದಿಲ್ಲ. ಆದರೆ ಸರ್ಕಾರದಲ್ಲೇ ಪುನಶ್ಚೇತನಕ್ಕೆ HDK ಸಿದ್ಧತೆ ಮಾಡ್ತಾ ಇದ್ದಾರೆ. ಯಾರಿಗೂ ಪ್ರೈವೇಟ್ ಕೊಡೋದಿಲ್ಲ, ನಾನೇ ಮಾಡ್ತೀನಿ. ಎಲ್ಲ ಜನರಿಗೆ ಖುಷಿಯಾಗಿದೆ. ಇವರೇ ಮಾಡ್ತಾ ಇದ್ದಾರೆ. ಆಂಧ್ರದ ಕರಾವಳಿ ಭಾಗದಲ್ಲಿದೆ ವೈಜಾಗ್ ಉಕ್ಕು ಕಾರ್ಖಾನೆ. ಉಕ್ಕು ತಯಾರಿಕೆಗೆ ಸಾಗಾಣಿಕೆಗೆ ಭಾಳ ಅತ್ಯುತ್ತಮವಾಗಿರುವಂಥ ಸ್ಥಳ. ಆದರೆ ಸಾವಿರಾರು ಜನರಿಗೆ ಉದ್ಯೋಗ ಕೊಡುತ್ತೆ ಇದು. ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಅವರ ಕುಟುಂಬ ಇದೆ. ಎಷ್ಟು ಜಾಗ ಇದೆ ಗೊತ್ತಾ? 6,000 ಎಕರೆ ಪ್ರದೇಶ ಇದೆ ವೈಜಾಗ್ ಕಾರ್ಖಾನೆ. 6,000 ಎಕರೆ ಪ್ರದೇಶ. 6,000 ಎಕರೆ ಪ್ರದೇಶ. ಇದನ್ನು ಖಾಸಗಿಯವರು 30,000ಕ್ಕೆ ಹೊಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ತಾ ಇದ್ರು. 30,000ಕ್ಕೆ ಕುಮಾರಸ್ವಾಮಿ ಅವರು ಲೆಕ್ಕ ಹಾಕಿದ್ರು. ಎಲ್ಲ ಸೇರಿಸಿ ನೋಡಿದಾಗ ಅದರ ಆಸ್ತಿ ಮೌಲ್ಯ 5 ಲಕ್ಷ ಕೋಟಿ. ಸಿದ್ದರಾಮಯ್ಯ ಸ್ಟೈಲಲ್ಲಿ 5 ಲಕ್ಷ ಕೋಟಿ. ಇದನ್ನು 30,000 ಕೋಟಿಗೆ ಖಾಸಗಿಗೆ ಮಾರಲು ಒಂದು ಪ್ಲಾನ್ ನಡೀತಾ ಇತ್ತು. ಈಗ ಕುಮಾರಣ್ಣ ಎಂಟ್ರಿ ಕೊಟ್ಟು ನೋ ಖಾಸಗಿ, ಓನ್ಲಿ ಗವರ್ಮೆಂಟ್. ಈ ಯಾರೋ ಇದನ್ನು ದುಡ್ಡು ಹೊಡಿ ಏನ್ರಿ 6,000 ಎಕರೆ 5 ಲಕ್ಷ ಕೋಟಿ, ಇದನ್ನು 30,000 ಕೋಟಿಗೆ ಮಾರಾಟ ಮಾಡೋದು, ಖಾಸಗಿಯವರಿಗೆ ಕೊಡೋದು ಅಂತಂದರೆ ಕುಮಾರಸ್ವಾಮಿ ಇಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿದ್ದ ಕೆಲಸಗಾರರಿದಲ್ಲ, 1000 ಕೆಲಸಗಾರರು ಅಂತಂದ್ರೆ ಎಷ್ಟು? ಒಂದು 5,000 ಜನ, ಒಂದು 5,000 ಫ್ಯಾಮಿಲಿ ಜನ ಆಗ್ತಾರೆ. ಅಂತ ಅಣ್ಣ ಕುಮಾರಣ್ಣ. ಖಾಸಗಿಯವರಿಗೆ ಶಾಕ್ ಕೊಟ್ಟಿದ್ದಾರೆ. ಉಕ್ಕು ಕಾರ್ಖಾನೆಗೆ ಪುನಶ್ಚೇತನೆ ಮಾಡ್ತೀನಿ ಅಂತೇಳಿ HDK ಶಪಥ ಹಾಕಿದ್ದಾರೆ. ಇದೇ ಕಾರಣಕ್ಕಾಗಿ ಆಂಧ್ರದಲ್ಲಿ ಕುಮಾರಸ್ವಾಮಿ ಜನಪ್ರಿಯರಾಗಿದ್ದಾರೆ. ನನಗೆ ಭಾಳ ಆಶ್ಚರ್ಯ ಆಗಿದ್ದು, ಸದನದಲ್ಲಿ DK ಶಿವಕುಮಾರ್ ಅದನ್ನು ಸಮರ್ಥನೆ ಮಾಡಿಕೊಂಡಿದೆ, ಅವನದೇನು ತಪ್ಪು ಮಾಡಿಲ್ಲ ಅಂತ. ಇದರಲ್ಲಿ 2 ಪಾಠ ಇದೆ. ಒಂದು ಸಮರ್ಥನೆ, ಮೊಂಡುತನದ ಸಮರ್ಥನೆ ಅಂತ ಹೇಳ್ಬೋದು. ಎರಡನೇದು ತನ್ನವನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ. ಅದೊಂದು ರೀತಿಯಲ್ಲಿ ನಾಯಕತ್ವ ಗುಣನೇ. ನಾನಿದ್ದೀನಿ ಬಿಡೋ ಅಂತ. ಕೆಲವರು ಕೈ ಎತ್ತಿ ಬಿಡ್ತಾರೆ, ಆಗಲ್ಲಪ್ಪ ಅಂತ. ಅವ್ರು ಯಾವತ್ತೂ ನಾಯಕ ಆಗೋದೇ ಇಲ್ಲ. ಕಷ್ಟನ ಸುಖನ ನಿನ್ನ ಜೊತೆ ಇರ್ತೀನಿ ಅಂತ ನಿಲ್ಲೋದಿದೆಯಲ್ಲ, ಅದು ಕೆಲವು ನಾಯಕರಿಗೆ ಮಾತ್ರ ಸಾಧ್ಯ. ಹಾಗಾಗಿ DK ಶಿವಕುಮಾರ್ ಒಂದೋ ಮೊಂಡುತನ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಪ್ರಶ್ನೆ ಆಗತ್ತೆ. ಎರಡನೇದು ಇಲ್ಲ ನಾನು ಬಂಡೆ ಥರ ನಿಂತ್ಕೋತೀನಿ ಅಂತ ಹೇಳೋದಿದೆಯಲ್ಲ, ಅದು ಸಾಥ್ ಕೊಡುವ ರೀತಿ ಇರಲಿ. ಈ ನಡುವೆ ಸಿದ್ದರಾಮಯ್ಯನವರು ಒಂದು ಚಾಲಾಕಿತನ ಪ್ರದರ್ಶನ ಮಾಡಿದ್ರು. ಏನು? ವಾಲ್ಮೀಕಿ ನಿಗಮದ ಹಗರಣ ಜಗಜ್ಜಾಹೀರಾಗಿತ್ತು. 187 ಕೋಟಿ. ಆಮೇಲೆ B ನಾಗೇಂದ್ರ ವಿರುದ್ಧ SIT, CBI ಆ್ಯಂಡ್ ED ಸಾಲು ಸಾಕ್ಷಿ ಸಿಕ್ಕಿತ್ತು. ವಿರೋಧ ಪಕ್ಷಗಳಿಗೆ ಇದಕ್ಕಿಂತ ದೊಡ್ಡ ಹೋರಾಡುವ ಅಸ್ತ್ರ ಹೇಗಿತ್ತು ಅಂತಂದರೆ, ಬಹುಶಃ ಯಡಿಯೂರಪ್ಪನವರೇನಾದರೂ ಈಗ ಅಂದರೆ ಸಕ್ರಿಯ ರಾಜಕಾರಣದಲ್ಲಿ ಇದ್ದಿದ್ರೆ, ಇದರ ಸ್ವಲ್ಪ ಏಜು ಇದ್ದಿದ್ರೆ ಇದರ ಆಟನೇ ಬೇರೆ. ಅಥವಾ ದೇವೇಗೌಡರಿಗೆ ಏಜ್ ಇದ್ದು ಈಗಲೂ ಸಕ್ರಿಯ ರಾಜಕಾರಣ, ಅದರ ಆಟನೇ ಬೇರೆ ಆಗಿದೆ. ಆದರೆ BJPದು ಅಷ್ಟೊಂದು ಪ್ರಬಲವಾಗಿ ಏನು ಹೋರಾಟ ಥರ ಕಾಣಲಿಲ್ಲ. ಆದರೆ ಸಿದ್ದರಾಮಯ್ಯವ್ರಿಗೆ ಗೊತ್ತಿತ್ತು ಇದು ಎಳಿತಾರೆ ಇದನ್ನು ಅಂತೇಳಿ. ಸದನದಲ್ಲಿ ಒಪ್ಕೊಂಡೇ ಬಿಟ್ಟರು ಅವರು. ಹೌದು ಆಗಿದೆ, 187 ಕೋಟಿ ಅಲ್ಲ, 86.62 ಕೋಟಿ.
ಚಾಲಾಕಿತನ ಪ್ರದರ್ಶನ ಮಾಡಿಬಿಟ್ರು ಸಿದ್ದರಾಮಯ್ಯ. ಎಸ್, ಹಗರಣ ನಡೆದಿದೆ ಅಂತ ಸದನದಲ್ಲಿ ಒಪ್ಕೊಂಡ್ಬಿಟ್ರು. ಸದನದಲ್ಲಿ ಒಪ್ಪಿದ್ರೆ ಮುಗೀತು, ಹೌದು ಅಂತ. ಆದರೆ 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ ಅಂತ ಸಿದ್ದರಾಮಯ್ಯ ಹೇಳ್ಕೊಂಬಿಟ್ರು. ಈಗ ನೀವು ತಪ್ಪು ಮಾಡಿದಿರಿ, ನೀವು ತಪ್ಪು ಮಾಡಿದಿರಿ, ನೀವು ತಪ್ಪು ಮಾಡಿದಿರಿ, ನೀವು ತಪ್ಪು ಮಾಡಿದಿರಿ ಅಂತ ಹೇಳ್ತಾ ಇದ್ದಾಗ ನಾವು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಅಲ್ಲಿ ರೆಚ್ಚೆಡೆದು. ನೀವು ತಪ್ಪು ಮಾಡಿ, ಅವ್ರು ತಪ್ಪು ಮಾಡಿದ್ವಿ, ಮುಗ್ದೋಯ್ತು ಅಲ್ಲಿಗೆ. ಕೇಳ್ಕತ್ತಮ್ಮ ನಾಟಕ ಬಂದಂತಾರಲ್ಲ, ಮುಗಿದೋಯ್ತು. CM ಚಾಲಾಕಿತನದಿಂದ BJP JDSಗೆ ಶಾಕ್ ಆಗಿದೆ. ನಾಳೆಯಿಂದ ಏನು ಮಾಡ್ತಾರೆ ಅವರು? ನಿಮ್ಮ ಹೌದಪ್ಪ ಒಪ್ಕೊಂಡಿದ್ದೀನಿ, ತನಿಖೆ ಆಗ್ತಾ ಇದೆ, ಮುಗೀತಲ್ಲ. ಹೌದು ಹಗರಣ ನಡೆದಿದೆ ಅಂದಮೇಲೆ ಇನ್ನೇನಿದೆ? ಹೌದಪ್ಪ ನಾಳೆ ಹಗರಣ ಆಗಿದೆ, ಹೌದು ಆಗಿದೆ, ನಾನೇ ಹೇಳ್ತಾ ಇದ್ದೀನಲ್ಲ, ಆಗಲಿ ತನಿಖೆ ಆಗಲಿ, ಈಗೇನು ಹಗರಣ ಆದ ನಂತರ ಹಿಂಗೆ ಬಂದ್ಬಿಡ್ತು. ಈಗೇನು ಮಾಡಬೇಕಿತ್ತಪ್ಪ ನಾವು? ರಾಜೀನಾಮೆ ಕೊಟ್ಟಿದ್ದಾನಲ್ಲ ರಾಜೀನಾಮೆ, ಯಾರು? ನಾಗೇಂದ್ರ. ಈಗಾಗಲೇ ಹಗರಣದಲ್ಲಿ ಸಚಿವರ ತಲೆದಂಡ ಆಗಿದೆ. BJP JDSನವರು ಹೋರಾಟಕ್ಕೆ ಏನು ಉಳಿದಿದೆ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನು ನೋಡೋಣ, ನಾಳೆ ಬೇರೆ ಬೇರೆ ವಿಚಾರಗಳು ಕೂಡ ಬರ್ಬೋದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದ ವಾಲ್ಮೀಕಿ ಹಗರಣ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇಂದು CM ಸಿದ್ದರಾಮಯ್ಯನವರೇ ಹಗರಣ ನಡೆದಿದೆ ಅಂತ ಒಪ್ಕೊಂಡ್ರು. BJP ಮತ್ತು JDS ಹೋರಾಟ ಮಾಡುತ್ತೆ ಅಂತ ಗೊತ್ತಿತ್ತು ಅವರಿಗೆ, ಮೊದಲೇ ಹೌದು ಹಗರಣ ಆಗಿದೆ ಅಂತ ಒಪ್ಕೊಂಡ್ರು. ಇದು ಹೆಂಗಾಗಿಬಿಡುತ್ತೆ? ಆ್ಯಂಟಿಸಿಪೇಟರಿ ಬೇಲ್ ತಗೊಂಡಂಗಾಗಿದೆ. ನೀವು ಸರ್ಕಾರ ಒಮ್ಮೆ ಒಪ್ಕೊಂಡ ನಂತರ ನಿಮಗೆ ಅದನ್ನು ಹೋರಾಟ ಮಾಡೋಕ್ಕಾಗಲ್ಲ, ಅಂದರೆ ನೆಕ್ಸ್ಟ್ ಚರ್ಚೆಗಳಾಗುತ್ತೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ವಾಲ್ಮೀಕಿ ಪ್ರಕರಣ ಇರ್ಬೋದು, ಅವನು ಏನು ತಪ್ಪು ಮಾಡಿಲ್ಲ, ಎನ್ಕ್ವೈರಿ ಈಚೆ ಬರಲಿ. ಅಧಿವೇಶನದಲ್ಲಿ ವಾಲ್ಮೀಕಿ ನಿಗಮ ಹಗರಣ 187 ಅಲ್ಲ 89.62 ಕೋಟಿ ಹಣ ಲೂಟಿ. ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಿದ್ದು ಮೊದಲ ದಿನವೇ ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಗದ್ದಲ ಕೋಲಾಹಲ ಶುರುವಾಯಿತು. ಪ್ರಶ್ನೋತ್ತರ ವೇಳೆಯೇ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪಿಸಿ ಬಿಜೆಪಿ ಸದಸ್ಯರು ಚರ್ಚೆಗೆ ಅವಕಾಶ ನೀಡುವಂತೆ ಕೇಳಿದ್ರು. ಆದರೆ ಪ್ರಶ್ನೋತ್ತರ ಅವಧಿ ನಂತರ ಚರ್ಚೆ ಮಾಡೋಣ ಅಂತ CM ಮನವಿ ಮಾಡಿದ್ರು. ನನ್ನ ಕೆಲಸವೇ ನಿಮ್ಮ ಮಾತಲ್ಲಿಗೆ ಅವಕಾಶ ಕೊಡ್ತೇವೆ. ಶಾಂಗ್ರಿಲಾ ಹೋಟೆಲ್ ಹಗರಣದ ಹೆಡ್ ಆಫೀಸ್. ಈ ಅಕ್ರಮ ಕೂಟ ಏನಿತ್ತು, ಈ ಅಕ್ರಮ ಕೂಟ ಎಲ್ಲರೂ ತಿಳ್ಕೊಂಡಿದ್ದಾರೆ, ಏನೋ ಸಡನ್ ಆಗಿ ಆಯಿತು ಅಂತ. ಸಡನ್ ಆಗಿ ಆಗಿಲ್ಲ, ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದನ್ನು. ಪ್ರೀ ಪ್ಲ್ಯಾನ್ಡ್, ಎಲ್ಲ ಪ್ರೀ ಪ್ಲ್ಯಾನ್ಡ್. ಶಾಂಗ್ರಿಲಾ ಇದೆಯಲ್ಲ, ಶಾಂಗ್ರಿಲಾ ಅಂದರೆ ಹೋಟೆಲ್ಲು, ಶಾಂಗ್ರಿಲಾ ಹೋಟೆಲ್ಲೇ ಇದಕ್ಕೆ ಹೆಡ್ ಆಫೀಸು, ಮೇಯ್ನ್ ಆಫೀಸು. ಅಲ್ಲೇ ಎಲ್ಲ ತೀರ್ಮಾನಗಳು ಅಲ್ಲೇ ಆಗೋದು. 89.62 ಕೋಟಿ ಹಣ ಮಾತ್ರ ವರ್ಗಾವಣೆ ಆಗಿದ್ದು. ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ. ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ED ಅವರು, ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿರೋದು. ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲೂಟಿ ಹೊಡೆದ್ಬಿಟ್ರು, 187 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ನಾಗೇಂದ್ರ ತಪ್ಪು ಮಾಡಿಲ್ಲ, ನನಗೆ ಹೇಳಿದ್ದಾನೆ. ಹೌದ್ರಿ, ಒಳ್ಳೆ ಕಥೆ ಆಯ್ತಲ್ಲ. ಐ ಆಮ್ ಟೆಲಿಂಗ್ ಯು, ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು. ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನು ತಪ್ಪು ಮಾಡಿಲ್ಲ, ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡ್ರಿಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದ್ದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ, ನಾವು ರೆಸಿಗ್ನೇಷನ್ ಕೊಡು ಅಂತಲೂ ಹೇಳಿಲ್ಲ. ಈ ಹಿಮ್ಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ, ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾನೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹ್ಯಾವ್ ಟು ಸ್ಪೀಕ್ ಟು ಹಿಮ್, ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಒಟ್ಟಾರೆ ಮೊದಲ ದಿನದ ಅಧಿವೇಶನದಲ್ಲಿ ವಾಲ್ಮೀಕಿ ಸಂಘರ್ಷ ಕಾವೇರಿಸಿದ್ದು ನಾಳೆ ಸರ್ಕಾರದ ಉತ್ತರದ ವೇಳೆ ಮತ್ತಷ್ಟು ಕಿಚ್ಚು ಹೆಚ್ಚುವ ಸಾಧ್ಯತೆ ಇದೆ.